ನಮಸ್ಕಾರ. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಕಾವೇರಿ ಗರ್ಜನೆ ಪತ್ರಿಕೆ ಸಂಪಾದಕ. ಸ್ನೇಹಿತರೆ, ನಿಮಗೂ ಬಹುತೇಕ ಗೊತ್ತು, 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಭಾಗ್ಯಗಳನ್ನು ಜನಗಳಿಗೆ ಕೊಡ್ತು. ತುಂಬ ಸಂತೋಷ. ಆದರೆ ಏನಪ್ಪ ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ಮತ್ತೆರಡು ಭಾಗ್ಯಗಳನ್ನು ಸೇರಿಸಿ, ಅಯ್ಯ ನಮಗೆ ಓಟ್ ಹಾಕಿದ ಮತದಾರರು ನೀವು, ಪ್ರಭುಗಳು ನೀವು ಚೆನ್ನಾಗಿರ್ಬೇಕಂತೇಳಿ ಇನ್ನೊಂದೆರಡು ಭಾಗ್ಯಗಳನ್ನ ಸೇರಿಸಿ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಾಗ್ಬೋದು, ಬೇರೆ ಕಡೆ ಹೋದರೂ ಕೂಡ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂಥ ರಸ್ತೆ ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಗುಂಡಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಪಾಪ ನೋಡ್ರಿ, ಎಷ್ಟೊಂದು ಕರುಣಾಶಾಲಿಗಳು, ದಯಾಶಾಲಿಗಳು ಇವರು ನಮ್ಮ ಶಾಸಕರು ರಮೇಶ್ ಬಂಡಿ ಸಿದ್ದೇಗೌಡರು. ಪಾಪ ಯಾರ ಹೆಣ್ಮಕ್ಳು ಆ ರಸ್ತೆಗಳಲ್ಲಿ, ಅದರಲ್ಲೂ ಪಾಪ ಗರ್ಭಿಣಿ ಹೆಣ್ಮಕ್ಳಿಗೆ ಬಂದರೆ ಪಾಪ ಅಲ್ಲೆಲ್ಲೋ ಆಸ್ಪತ್ರೆಗೆ ಹೋಗಿ ಯಾಕೆ ಪಾಪ ಅವ್ರಿಗೆ ಹೆರಿಗೆ ಮಾಡಿಸ್ಬೇಕು ದುಡ್ಡು ಕಾಸು ಕೊಟ್ಟು, ಅದಕ್ಕೆ ಪುಕ್ಸಟೆಗೆ ಆಗಲಿ ಅಂದ್ಬಿಟ್ಟು ಪಾಪ ಈ ಹಳ್ಳ ಗುಂಡಿಗಳ ಭಾಗ್ಯ ಕೊಟ್ಟಿದ್ದಾರೆ. ಮತ್ತು ಜನಗಳು ನಿಧಾನಕ್ಕೆ ಓಡಾಡಲಿ, ಅಪಘಾತಗಳಾಗ್ಬೋದು ಅಂತ ಹೇಳ್ಬಿಟ್ಟು ಪಾಪ ಅದನ್ನು ಹಂಗೆ ಬಿಟ್ಟಿದ್ದಾರೆ. ಇವ್ರು ಮಾಡಿರೋ ಅಭಿವೃದ್ಧಿ ಯಾರು ಮಾಡೋಕ್ಕಾಗಲ್ಲ ರೀ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಇಂಥ ಶಾಸಕರು ಹಿಂದೆ ಹುಟ್ಟಿಯೂ ಇಲ್ಲ, ಮುಂದೆ ಹುಟ್ಟಿಯೂ ಬರೋದಿಲ್ಲ ಬಿಡಿ. ದೊಡ್ಡ ನಮಸ್ಕಾರ ಶಾಸಕರೇ, ಗೌರವಾನ್ವಿತ ಶಾಸಕರೇ. ಆದರೆ ಇಲ್ಲಿ ಏನಪ್ಪ ಅಂದರೆ, ಬಹುಶಃ ನೀವು ಒಮ್ಮೆ ಬರಬೇಕು, ಇಲ್ಲಿ ಯಾರೇ ನೋಡ್ತಾ ಇದ್ರೆ ವಿಡಿಯೋ ದಯಮಾಡಿ. ಯಾಕೆಂದರೆ ಈ ರಸ್ತೆಯೇನೋ ಕಿರ್ಗಂದೂರು ಅಂದ ತಕ್ಷಣ ಅದೊಂದು ಸಣ್ಣ ಪುಟ್ಟ ಗ್ರಾಮ ಅಲ್ಲ, ನಗರಕ್ಕೆ ಹೊಂದ್ಕೊಂಡಿರುವಂಥ ಒಂದು ಬಹು ವಿಸ್ತಾರವಾದ ಒಂದು ಪ್ರದೇಶ, ಜಾಗ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂಥ ಗ್ರಾಮ ನಮ್ಮ ಕಿರ್ಗಂದೂರು ಗ್ರಾಮ. ಇಲ್ಲಿ ಒಳ್ಳೆ ಪತ್ರಕರ್ತರಿದ್ದಾರೆ, ಸಾಹಿತಿಗಳಿದ್ದಾರೆ, ಸಿನಿಮಾ ನಿರ್ಮಾಪಕರಿದ್ದಾರೆ, ಒಳ್ಳೆ ಗಣ್ಯ ವ್ಯಕ್ತಿಗಳಿದ್ದಾರೆ, ವೈಟ್ ಕಾಲರ್ಸ್ಗಳಿದ್ದಾರೆ. ಇಂಥ ಜಾಗಕ್ಕೆ ಬಹುತೇಕ ಈಗ ನಮ್ಮ ಮಂಡ್ಯದಿಂದ ಬರುವಂಥವ್ರು, ಮೈಸೂರಿಂದ ಬರುವಂಥವ್ರು ಯಾರಾದರೂ ಈಗ ನರಸೀಪುರ, ಚಾಮರಾಜನಗರ ಹಿಂಗೇನು ಹೋಗಬೇಕು ಅಂದರೂ ಕೂಡ ನಮ್ಮೂರು ಮಾರ್ಗವಾಗಿ ಹೋಗಿ ಬೇವನಹಳ್ಳಿಗೆ ಹೋಗಿ ಅಲ್ಲಿಂದ ಮತ್ತೆ ಬನ್ನೂರು ರಸ್ತೆಗೆ ಏನು ಹೊಂದ್ಕೊಳ್ತಿದೆ ನರಸೀಪುರ ರಸ್ತೆ, ಆ ರಸ್ತೆ ಮಾರ್ಗವಾಗಿ ಹೋಗ್ತಾರೆ. ಮತ್ತು ಇಲ್ಲಿ ಮಂಡ್ಯಕ್ಕೆ ಬರುವಂಥವ್ರು, ಹಿಂಗೆ ಮೈಸೂರಿಗೆ ಹೋಗುವಂಥವ್ರು, ಮೇಲ್ಕೋಟೆಗೆ ಹೋಗುವಂಥವ್ರು, ಕೇರ್ಪೇಟೆಗೆ ಹೋಗುವಂಥವ್ರು ಕೂಡ ನಮ್ಮೂರ ಮೇಲೆ ಬಂದು ಹಿಂಗೆ ಬರ್ತಾರೆ. ಸುಮಾರು ಈ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಿಂದ ಪ್ರಾರಂಭವಾಗುವಂಥ ನಮ್ಮ ಕಿರ್ಗಂದೂರು ಗ್ರಾಮದ ರಸ್ತೆ, ಬೇವನಹಳ್ಳಿ ರಸ್ತೆ ಏನಿದೆ ಅಲ್ಲಿವರೆಗೂ ಬಹುಶಃ ಒಂದು 5 ಕಿಲೋಮೀಟ್ರು ದೂರ ಆಗ್ಬೋದು, ಅಥವಾ ಹೆಚ್ಚಿನ ಮಟ್ಟದಲ್ಲೂ ಕೂಡ ಆಗ್ಬೋದು. ಇಂಥ ಒಂದು ರಸ್ತೆಗೆ ಏನಾದರೂ ರಾಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇಂಥವ್ರು ಏನಾರ ಬಂದುಬಿಟ್ರೆ ಭೂಮಿಗಿಳಿದು, ಆಹಾ ಎಂಥ ಜಾಗ ಇದು, ಇದೊಮ್ಮೆ ನಿಂತು ಒಂದು ಡ್ಯಾನ್ಸ್ ಮಾಡುವಾಗ ನಾನು ಅನ್ಕೊಂಡು ಬೇಕಾದ್ರೆ ಇಲ್ಲೇ ಇದ್ದು ಒಂದಷ್ಟು ದಿನ ಬೇಕಾದ್ರೆ ಹೋಗುವಂಥ ಖುಷಿ ಅವ್ರಿಗೂ ಕೂಡ ಆಗುತ್ತೆ. ಅಂಥ ರಸ್ತೆ ಬಹುಶಃ ಕನ್ನಡ ನಿಘಂಟಲ್ಲಿ ವರ್ಣನೆ ಮಾಡೋದಕ್ಕೂ ಕೂಡ, ಹೊಗಳೋದಕ್ಕೂ ಕೂಡ ವರ್ಣನೆಗೆ ನಿಲುಕಲಾರದಂಥ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಈ ರಸ್ತೆಗಳನ್ನ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು. ಹಾಗಾಗಿ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೇ ಬಿಡಿ. ನಿಮಗೆ ತೋರಿಸ್ತಾ ಬರ್ತೀನಿ, ಈ ವಿಡಿಯೋನ ನೋಡಿ ಕಣ್ ತುಂಬಿಕೊಳ್ಳಿ. ಇಂಥ ಶಾಸಕರು ಪಡೆದಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಮನೆ ಶಾಸಕರೇ, ಒಂದಿಷ್ಟು ದೂರ ಎಲ್ಲಿ ಕೆಂಪೇಗೌಡ ಲೇಔಟಲ್ಲಿ ಕೂಡ ಪಾಪ ಅವ್ರಿಗೆ ಮಾಡಿಕೊಟ್ಟಿದ್ರಿ. ಪಾಪ ಅವ್ರು ಮಾತ್ರ ನಿಮಗೆ ಓಟ್ ಹಾಕಿರೋ, ಇನ್ಯಾರೂ ಓಟ್ ಹಾಕಿಲ್ಲ. ನೋಡಿ, ರಾಜಕಾರಣ ಅಂದರೆ ನಿಮ್ಮನ್ನು ನೋಡಿ ಕಲಿಬೇಕು. ದೊಡ್ಡ ನಮಸ್ಕಾರ ಸ್ವಾಮಿ, ದೊಡ್ಡ ನಮಸ್ಕಾರ. ಮತ್ತು ನಿಮಗೆ ಮಂತ್ರಿ ಪೋಸ್ಟ್ ಕೊಡಬೇಕು, ಪಾಪ ಸಾಧ್ಯವಾದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಜನ ನಿಮ್ಗೆ ಓಟ್ ಕೊಟ್ಟಿದ್ದು ಸಾರ್ಥಕತೆ ಹೊಂದಿ ಪುನೀತರಾಗ್ತಾರೆ. ಧನ್ಯವಾದ.